ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆತ್ಮೀಯ ಸಹೃದಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಅಂಥೇಳಿ ಮೈಸೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಸರಿಸುಮಾರು 1,500 ವರ್ಷಗಳ ಇತಿಹಾಸವುಳ್ಳಂಥ ಪುರಾತನವಾದಂತಹ ಕ್ಷೇತ್ರ. ಮಹರ್ಷಿ ಕೌಂಡಿನ್ಯರು ಇಲ್ಲಿ ತಪಸ್ಸನ್ನು ಆಚರಿಸಿ ಅನುಷ್ಠಾನ ಮಾಡಿದರು ಅಂಥೇಳಿ ಪ್ರತೀತಿ. ಕೌಂಡಿನ್ಯ ಋಷಿಗಳ ತಪಶಕ್ತಿಗೆ ಮೆಚ್ಚಿ ಸ್ವಾಮಿ ಇಲ್ಲಿ ನೆಲೆಸಿದರು ಅಂಥೇಳಿ ಅವರು ಆರಾಧನೆ ಮಾಡಿದ್ದರಿಂದಾಗಿ ಕೌಂಡಿನ್ಯ ಕ್ಷೇತ್ರ ಎಂಬುದಾಗಿ ಪ್ರತೀತಿ. ಅವರ ಪೂಜೆಗೆ ತೊಂದರೆ ಕೊಡ್ತಿದ್ದ ದುಷ್ಟನನ್ನು ವಧೆ ಮಾಡಲಿಕ್ಕಾಗಿ ಮೂಲದೇವರು ವೇಣುಗೋಪಾಲ, ಕೃಷ್ಣದೇವರೇ ನರಸಿಂಹ ರೂಪದಲ್ಲೂ ಕೂಡ ಬಂದು ಅನುಗ್ರಹ ಮಾಡಿ ನೆಲೆಸಿದ್ದಾರೆ ಅಂತ ಹೇಳಿ ಕ್ಷೇತ್ರ ಪಾಲಕರಾಗಿ ನರಸಿಂಹದೇವರನ್ನು ಕೂಡ ಸನ್ನಿಧಿಯಲ್ಲಿ ನಾವು ಕಾಣಬಹುದು. ಸುದರ್ಶನ ಚಕ್ರದ ಪೀಠದ ಮೇಲೆ ಸ್ವಾಮಿ ಇದ್ದಾರೆ. ಹಾಗಾಗಿ ಸುದರ್ಶನ ನಾರಸಿಂಹ ಕ್ಷೇತ್ರ ಅಂತಲೂ ಕೂಡ ಒಂದು ವಿಶೇಷ. ಮಹರ್ಷಿ ಕೌಂಡಿನ್ಯರ ಸೇವೆಯನ್ನು ತಗೊಂಡು ಅನುಗ್ರಹ ಮಾಡಿ ನೆಲೆಸಿದಂತಹ ಸಂದರ್ಭದಲ್ಲಿ ಅವರ ಪೂಜೆಗೆ ತೊಂದರೆ ಕೊಡ್ತಿದ್ದ ದುಷ್ಟ ರಾಕ್ಷಸನ್ನು ವಧೆ ಮಾಡಲಿಕ್ಕಾಗಿ ಕೃಷ್ಣದೇವರು ನರಸಿಂಹ ರೂಪದಲ್ಲಿ ಬಂದು ಕಾಣಿಸ್ಕೊಂಡು ರಾಕ್ಷಸನ ವಧೆ ಮಾಡ್ತಾರೆ. ಹಾಗಾಗಿ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದಂಥ ಪ್ರಾಂತ್ಯವಾದ್ದರಿಂದ ಅದಕ್ಕೆ ಹೆಮ್ಮರಗಾಲ ಅಂತ ಹೆಸರು ಬಂತು ಅಂತ ಹೇಳಿ. ತಲೆ ಬಿದ್ದ ಪ್ರಾಂತ್ಯ ಪಕ್ಕದೂರು ಹೆಡತಲೆ ಅಂತ ಇದನ್ನು ಅವಳಿ ಗ್ರಾಮಗಳು ಅಂತಾರೆ. ಹೆಡತಲೆ ಮತ್ತು ಹೆಮ್ಮರಗಾಲ ಎಂಬುದಾಗಿ. ಅಲ್ಲೂ ಕೂಡ ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿ ಇದೆ. ಅದು ಕೂಡ ಬಹಳ ಪುರಾತನವಾದಂಥ ಕ್ಷೇತ್ರ. ಎರಡೂ ಕ್ಷೇತ್ರಗಳು ಒಂದೇ ಕಾಲದಲ್ಲಿ ಆದದ್ದು ಅನ್ನೋದು ಮತ್ತೊಂದು ವಿಶೇಷ. ನಂತರ ಚೋಳರ ಕಾಲದಲ್ಲಿ ಗುಡಿಯನ್ನು ಅಭಿವೃದ್ಧಿಪಡಿಸಿದರು ಅಂಥೇಳಿ ಚೋಳರಾಜನಿಗೆ ಸಂತಾನವಿಲ್ಲದೆ ಭಾಳ ತೊಂದರೆಯಲ್ಲಿದ್ದಾಗ ಸ್ವಾಮಿ ಅವರ ಕನಸಿನಲ್ಲಿ ಕಾಣಿಸ್ಕೊಂಡು ಬಂದು ಸೇವೆಯನ್ನು ಮಾಡಿದ್ರೆ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ಚೋಳರಾಜ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಸೇವೆ ಮಾಡಿದ ನಂತರ ಆತನಿಗೆ ಸಂತಾನ ದೋಷ ಪರಿಹಾರವಾಗಿ ಪುತ್ರ ಸಂತಾನವಾಯಿತು ಅಂಥೇಳಿ ಸ್ವಾಮಿಗೆ ಸಂತಾನ ವೇಣುಗೋಪಾಲ, ಜೊತೆಗೆ ಸೃಷ್ಟಿಯನ್ನೇ ಬದಲಾಯಿಸಿ ಹೆಣ್ಣು ಮಗುವನ್ನೇ ಗಂಡು ಮಗುವಾಗಿ ಪ್ರಸಾದಿಸಿದರು ಅನ್ನೋದು ಒಂದು ವಿಶೇಷ. ಹಾಗಾಗಿ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚು ಗೋಪಾಲ ಅಂತ ಕೂಡ ಕರೀತಾರೆ. ಸಂತಾನ ತತ್ಸಂಬಂಧ ಏನೇ ದೋಷಗಳಿದ್ದರೂ ಸ್ವಾಮಿಯಲ್ಲಿ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ರುಕ್ಮಿಣಿ ಸತ್ಯಭಾಮ ಒಟ್ಟಿಗೆ ಸ್ವಾಮಿ ನೆಲೆಸಿರೋದ್ರಿಂದ ಇದು ವಿಷ್ಣು ಸಹಸ್ರನಾಮ ಸರಿಸಮಾನವಾದ ಕ್ಷೇತ್ರ. ವಿಷ್ಣು ಸಹಸ್ರನಾಮದ ಫಲ ಅನುಗ್ರಹವಾಗುತ್ತೆ ಅಂತ ಹೇಳಿ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯ ಎಂಬುದಾಗಿ ವಿಷ್ಣು ಸಹಸ್ರನಾಮಕ್ಕೆ ತಕ್ಕಂತೆ ಸ್ವಾಮಿ ಇರೋದರಿಂದ ವಿಷ್ಣು ಸಹಸ್ರನಾಮದ ಪೂಜಾ ಫಲ ಅನುಗ್ರಹವಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಭಾಳ ವಿಶೇಷವಾಗಿ ಪ್ರತಿ ರೋಹಿಣಿ ನಕ್ಷತ್ರದಲ್ಲಿ ಸ್ವಾಮಿಯ ಪಾದಕೆಗೆ ಮಹಾಭಿಷೇಕ ಆಗುತ್ತೆ. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹದೇವರ ಅಭಿಷೇಕ ಆಗುತ್ತೆ. ವರ್ಷದ ಎಲ್ಲ ಹಬ್ಬಗಳಲ್ಲಿ ಉತ್ಸವ ಇರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿ ಅಷ್ಟಮಿಯಿಂದ ದ್ವಾದಶಿ 5 ದಿನಗಳ ಕಾಲ ವಿಶೇಷವಾದಂಥ ಪೂಜೆಗಳು ಎಲ್ಲ ಆಗುತ್ತವೆ.